ಅಲ್ಲಿ ನೋಟಲ್ಲಿರುವಂತ ಚಕ್ರನ ನಾವು ಒಡಿಸ್ಸಾದಲ್ಲಿರುವ ಶ್ರೀ ಕೋನಾರ್ಕ್ ಟೆಂಪಲ್ ಅಲ್ಲಿ ಗೈಸ್, ಪುರಿ ಒಡಿಸ್ಸಾನ ದೇವಸ್ಥಾನದ 3ನೇ ದಿನ ಜರ್ನಿ ಶುರು ಮಾಡಿದ್ದೀವಿ. ಇವಾಗ ಟೂರ್ಸ್ ಅಂಡ್ ಟ್ರಾವೆಲ್ ಜೊತೆ ಸುಮಾರು 8 ಪ್ಲೇಸ್ಗಳನ್ನ ತೋರಿಸ್ತಾರಂತೆ. ಒಬ್ಬರಿಗೆ 350 ಅಂತ ಹೇಳಿದ್ರು, ಆಮೇಲೆ ಇನ್ನೊಬ್ರಿಗೆ ಮತ್ತೆ ಅವ್ರಿಗೆ 150 ಅಂತ ಹೇಳಿದ್ರು. ಟೋಟಲು 550 ರುಪೀಸ್ ಆಗುತ್ತೆ. ಒಂದು 8 ಪ್ಲೇಸ್ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ನಾವು ಟಿಟಿಲಿ ಹೋಗ್ತಾ ಇದ್ದೀನಿ. ಟಿಟಿ ಬುಕ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಅದ್ಭುತವಾಗಿ ನಾನ್ AC ಟಿಟಿ ಎಲ್ಲ ಸಿಗುತ್ತೆ. ಸೊ ನಾವು ಬಿಸಿಲಿರೋದ್ರಿಂದ AC ಟಿಟಿ ಬುಕ್ ಮಾಡಿಕೊಂಡು ನೋಡಿ, ತುಂಬ ಕಲರ್ಫುಲ್ ಆಗಿದೆ. ಅದರಲ್ಲೇ ಹೋಗ್ತಾ ಇದ್ದೀವಿ. ಸೊ ಯಾವ ಪ್ಲೇಸ್ ತೋರಿಸ್ತಾರೆ ಅಂತ ವಿಡಿಯೋ ಎಂಡರ್ಗೂ ನೋಡಿ. ತುಂಬ ಸಖತ್ತಾಗಿರುತ್ತೆ ಈ ಜರ್ನಿ. ನಾವು ಬಂದಿರೋ ಟಿಟಿ ಬಸ್ಸಿಂದ ಮೊದಲನೇ ಪ್ಲೇಸು ಸಮುದ್ರ ತೋರಿಸಿದ್ದಾರೆ. ಇಲ್ಲಿ ಬೈಕ್ ರೈಡಿಂಗ್ ಎಲ್ಲ ಇದೆ. ಒಂದು 10 ನಿಮಿಷ ಫೋಟೋ ಎಲ್ಲ ಹಿಡ್ಕೊಂಡ್ವಿ. ಸೀನ್ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ವ್ಯೂ ನೋಡಿ, ಸಮುದ್ರದು ಸಖತ್ತಾಗಿ ಎಕ್ಸ್ಟ್ರಾಡಿನರಿ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಾ ಇದೆ. ಮಸ್ತ್ ಪ್ಲೇಸ್. सभी का द्विपहर का भोजन, लंच भोजन, मध्याह्न भोजन, दिन भर का भोजन कोणार्क से लेना पड़ेगा. ಬೀಚ್ ಇನ್ನು ನೋಡೋಕ್ಕೆ ಕರ್ಕೊಂಡೋಗಿದ್ರು. ಒಂದು 10 ನಿಮಿಷ ಟೈಮ್ ಕೊಟ್ಟರು. ಒಳ್ಳೆ ಫೋಟೋ ವಿಡಿಯೋ ಮಾಡ್ಕೊಂಡೆ. ಈಗ ನೆಕ್ಸ್ಟು ಕೋನಾರ್ಕ್ ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಅರೌಂಡು 4 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿ ಫೋನು, ಸ್ಲಿಪ್ಪರು ಎಲ್ಲ ಅಲೋ ಮಾಡ್ತಾರಂತೆ. ಆನ್ಲೈನ್ ಟಿಕೆಟ್ ತೊಗೋಬೇಕಂತೆ. ಸೊ ನಾವು ಟ್ರಾವೆಲ್ಸಿಂದ ಬಂದಿದ್ದಲ್ಲ, ಇವರೇ ನಮ್ಮ ಟಿಕೆಟು ತಗೊಂಡಿರ್ತಾರೆ. ಸೊ ಇವಾಗ ಕೋನಾರ್ಕ್ ಟೆಂಪಲ್ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಬಸ್ಸು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಬಂದಿರೋದಿದೆ. ಸೊ ಇವಾಗ ಕೋನಾರ್ಕ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಕೋನಾರ್ಕ್ ಟೆಂಪಲ್ಗೆ 1.5 ಅವರ್ ಟೈಮ್ ಇರುತ್ತೆ. ಊಟ, ನಾಷ್ಟ ಮತ್ತು ಟೆಂಪಲ್ ರೌಂಡಿಂಗ್ಸ್ ಎಲ್ಲ ಇಲ್ಲಿ. ಕೋನಾರ್ಕ್ ಟೆಂಪಲ್ಗೆ ಬಂದಿದ್ದೀವಿ. ಸೆಕೆಂಡ್ನೇ ಪ್ಲೇಸು, ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ವಿಸಿಟ್ ಮಾಡಿ. ಅಲ್ಲಿ ನೋಟಲ್ಲಿರುವಂತ ಚಕ್ರನ ನಾವು ಒಡಿಸ್ಸಾದಲ್ಲಿರುವ ಶ್ರೀ ಕೋನಾರ್ಕ್ ಟೆಂಪಲ್ ಅಲ್ಲಿ ನೋಡ್ಬೋದು. ಜಸ್ಟ್ ವಿಸಿಟ್. ಇವಾಗ ಕೋನಾರ್ಕ್ ಟೆಂಪಲ್ ನೋಡಿದ್ದು ಮುಗೀತು. ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟು ಊಟ ಮಾಡಿದ್ಮೇಲೆ ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಸೊ 3ನೇ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದಾರೆ. ಈ ಪ್ಲೇಸ್ ಹೆಸರು ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಒಳ್ಳೆ ಬುದ್ಧ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಹೆವಿ ಬಿಸಿಲಿದೆ. ಬಿಸಿಲು ಸಖತ್ತಾಗಿ ಹೊಡಿತಿದೆ. ನೀರು ಬಾಟ್ಲು ಕೈಯಲ್ಲಿ ಇಲ್ಲಾಂದರೆ ಇರೋಕ್ಕಾಗಲ್ಲ. ಸೊ ಜಸ್ಟ್ ಬುದ್ಧ ಸ್ಟ್ಯಾಚ್ಯೂ ವ್ಯೂ ಎಂಜಾಯ್ ಮಾಡಿ.
ಇಂದ ಜಸ್ಟ್ ಒಂದು ವ್ಯೂ ನೋಡಿ. ನಾಲ್ಕನೇ ಪ್ಲೇಸಿಗೆ ಬಂದಿದ್ವಿ. ಬುದ್ಧ ಸ್ಟ್ಯಾಚ್ಯೂ ಆದಮೇಲೆ ಫೇಮಸ್ ಆಗಿರುವಂತಹ ಒಡಿಸ್ಸಾದ ಸ್ಟೇಟಿನ ರಾಜಧಾನಿಯಲ್ಲಿರುವ ಭುವನೇಶ್ವರಲ್ಲಿ ಲಿಂಗರಾಜ್ ಟೆಂಪಲ್ ಅಂತ ತುಂಬ ಫೇಮಸ್ ಆಗಿದೆ. ಸೊ ಈ ಟೆಂಪಲ್ ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್ ಗೀನ್ ಏನೂ ಅಲೋ ಮಾಡಲ್ಲ. ಏನಿದ್ರೇನು ಆಚೆ ಕಡೆಯಿಂದ ಫೋಟೋ ಹಿಡ್ಕೋಬೇಕು. ಸೊ ಫೋನ್ಗೆಲ್ಲ ಡೆಪಾಸಿಟ್ 5 ರೂಪಾಯಿ ಮಾಡ್ತಾರೆ. ನೀವೇನಾರು ಟ್ರಿಪ್ ಮಾಡ್ಬೇಕಂದ್ರೆ ಬೇಸಿಗೆಗಾಲದಲ್ಲಂತರೂ ಬರಲೇಬೇಡಿ. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ, ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಎಲ್ಲ ಕಡೆಯಿಂದ ನೀರು ಕಿತ್ಕೊಂಬತ್ತಾ ಇದ್ದಾವೆ. ಏನಿದ್ರು ಮಳೆಗಾಲದಲ್ಲಿ ವಿಸಿಟ್ ಮಾಡಿ. ಸಖತ್ತು ಹೀಟ್ ಇರೋ ಅಂಥ ಜಾಗ, ಹೆವಿ ಬಿಸಿಲಿದೆ. ಟೆಂಪಲ್ ಅಂತ ನೀವು ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಕೂಡ ಪುರಾತನವಾದ ಕಲ್ಯಾಣಿ ಕೂಡ ಇದೆ. ಕಲ್ಯಾಣಿ ಕೂಡ ನೋಡ್ಬೋದು. ಬಾತ್ಕೋಳಿ, ಮೀನು ಎಲ್ಲ ಓಡಾಡ್ತಾ ಇರುತ್ತೆ ಕಲ್ಯಾಣಿ. ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದೆ. ತುಂಬ ಅದ್ಭುತವಾಗಿರೋಂಥ ದೇವಸ್ಥಾನ. ಆರ್ಕಿಟೆಕ್ಚರ್ ಮಾತ್ರ ಒಳಗಡೆ ಸೂಪರಾಗಿ ಕೆತ್ತನೆ ಮಾಡಿದ್ದಾರೆ. 12 ಜ್ಯೋತಿರ್ಲಿಂಗ ಕೂಡ ನೋಡ್ಬೋದು ಈ ದೇವಸ್ಥಾನದಲ್ಲಿ. ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್ ಅಲೋ ಇಲ್ಲ. ಫೋನ್ನ ನಾನು ಇಲ್ಲೇ ಡೆಪಾಸಿಟ್ ಮಾಡಿ ಹೋಗಿದೆ. ಸೊ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಅದೇ ಮೇನ್ ಟೆಂಪಲು. ತುಂಬ ಅದ್ಭುತವಾಗಿರುವಂಥ ದೇವಸ್ಥಾನ. ಲಾಸ್ಟ್ ಆ್ಯಂಡ್ ಫೈನಲ್ಲು ಉದಯಗಿರಿ ಸ್ಕಂದಗಿರಿಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ಈ ಟೂರ್ಸ್ ಆ್ಯಂಡ್ ಗೈಡ್ಸ್ ಟ್ರಾವೆಲ್ ಕಡೆಯಿಂದ ಲಾಸ್ಟ್ ಪಾಯಿಂಟು. ಮೇಲ್ಗಡೆ ಸುಮಾರು ಮೆಟ್ಲುಗಳಿದ್ದಾವೆ, ಹತ್ಕೊಂಡು ಹೋಗ್ಬೇಕು. ನೋಡ್ಕೊಂಡ್ಬಂದೆ. ಮೇಲ್ಗಡೆ ಹೋದರೆ ಒಳ್ಳೆ ಸನ್ಸೆಟ್ ವ್ಯೂ ಕಾಣಿಸುತ್ತೆ. ಸೊ ಗೈಡ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರಕಾರ ಟೈಮಿಂಗ್ ಕೊಟ್ಟಿರೋದು ಬರೀ ಅರ್ಧ ಗಂಟೆ ಮಾತ್ರ. 1 ಕಿಲೋಮೀಟ್ರಿಂದ ನಡ್ಕೊಂಬರೋ ಕೂಡ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಹಿಸ್ಟಾರಿಕಲ್ ಇತಿಹಾಸಕ್ಕೆ ಮಾನ್ಯುಮೆಂಟ್ ಆಗಿದೆ.